ಆಂಧ್ರ ಪ್ರದೇಶದ ಕಡಪ ಶ್ರೀ ಪೊಲತಲ ಕೋನ್ಲು ಅಕ್ಕ ದೇವತೆಗಳ ದೇಗುಲಕ್ಕೆ ಬೆಂಗಳೂರಿನ ಹೂಡಿ ಗಾರ್ಡನ್ ತಿಗಳರ ಪಾಳ್ಯದಿಂದ ಶ್ರೀ ಮುತ್ಯಾಲಮ್ಮ ದೇವಿ ಮತ್ತು ಶಿವ ಪಾರ್ವತಿ ಪಲ್ಲಕ್ಕಿ ಉತ್ಸವ ಮೂಲಕ ಯಾತ್ರಾ ಮಹೋತ್ಸವವನ್ನು ಸಮಾಜ ಸೇವಕ ಹೂಡಿ ಚಿನ್ನಿ ರಾಮಚಂದ್ರ ಹಾಗೂ ಹೂಡಿ ಗ್ರಾಮಸ್ಥರ ಸಹಕಾರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮುಂಜಾನೆ ಉತ್ಸವದೊಂದಿಗೆ ತಮಟೆ ವಾದ್ಯ, ವೀರಗಾಸೆ ಹಾಗೂ ಡೊಳ್ಳು ಕುಣಿತ ವಾದ್ಯಗಳೊಂದಿಗೆ ನೂರಾರು ಭಕ್ತಾದಿಗಳು ಸಾಗಿದ್ದರು. ಈ ವೇಳೆ ಸಮಾಜ ಸೇವಕ ಹೂಡಿ ಚಿನ್ನಿ ರಾಮಚಂದ್ರ ಮಾತನಾಡಿ, ಕಡಪದಲ್ಲಿ ನೆಲೆಸಿರುವ ಸಪ್ತ ಮಾತೃಕಿಯರ ಪುಣ್ಯ ಕ್ಷೇತ್ರಕ್ಕೆ ಪ್ರತಿ ವರ್ಷ ಪಲ್ಲಕ್ಕಿ ಉತ್ಸವ ಮುಖಾಂತರ ತೆರಳಿ ದೈವವನ್ನು ಭಕ್ತಿ ಭಾವದಿಂದ ಆರಾಧಿಸಲಾಗುತ್ತಿದೆ. ಹೂಡಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಮುತ್ಯಾಲಮ್ಮ ದೇವಿಗೆ ಕಾಲದ ಹಿಂದೆ ತಂತ್ರವಿದ್ಯೆಯ ಮೂಲಕ ಮಾಟಮಂತ್ರ ಮಾಡಿ ದೇವಿಯನ್ನು ಬಂಧಿಸುವ ಕೆಲಸಕ್ಕೆ ಕೆಲವರು ಮುಂದಾಗಿದ್ದರು. ಆ ಬಂಧನದಿಂದ ದೇವಿಯನ್ನು ಮುಕ್ತಿಗೊಳಿಸಿ ಮತ್ತೆ ಶಕ್ತಿ ತುಂಬುವ ಸಲುವಾಗಿ ಕಡಪದಲ್ಲಿ ನೆಲೆಸಿರುವ ಸಪ್ತ ಮಾತೃಕಿಯರ ದೇಗುಲಕ್ಕೆ ತೆರಳಿ ಮುತ್ಯಾಲಮ್ಮ ದೇವಿಗೆ ಅರಿಶಿನ ಕುಂಕುಮವನ್ನು ನೀಡಿ ಆ ಭಾಗದಲ್ಲಿರುವ 101 ಕಲ್ಯಾಣಿಗಳ ದಿವ್ಯ ತೀರ್ಥದೊಂದಿಗೆ ಅಭಿಷೇಕ ಮಾಡಿ ದೇವಿಯನ್ನು ಆರಾಧಿಸುವಂತಹ ಕೆಲಸ ಮಾಡಲಾಗುತ್ತಿದೆ. ತಲತಲಾಂತರದಿಂದ ಈ ಒಂದು ಪದ್ಧತಿ ನಡೆಯುತ್ತಾ ಬರುತ್ತಿದ್ದು, ಮುಂದಿನ ಪೀಳಿಗೆಗೂ ಈ ಯಾತ್ರೆ ಬಳುವಳಿಯಾಗಿ ಸಲ್ಲಬೇಕು. ದೇವಿಯ ಆಶೀರ್ವಾದದಲ್ಲಿ ಕರುನಾಡು ಸುಭಿಕ್ಷೆಯಾಗಿರಬೇಕು ಎಂದರು. ಏನು ಇವತ್ತು ತಿಗಳರಪಳ್ಯ ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೂಡಿ ವಾರ್ಡ್ನ ತಿಗಳರಪಳ್ಯ ಗ್ರಾಮದಲ್ಲಿ ಪ್ರತಿ ವರ್ಷ ಒಂದು ಸಪ್ತಮಾತೆಯರ ಯಾತ್ರೆ ಅಂತ ಕಡಪ ಪೊಲತಲ ಅಂತ ಒಂದು ಸ್ಥಳ, ಅದು ಪುಣ್ಯಸ್ಥಳ. ಅಲ್ಲಿ ಸಪ್ತಮಾತೆಯರು ನೆಲೆಸಿರುವಂಥ, ಹಾಗೆ ಅವರ ಒಂದು ಮುನೇಶ್ವರ ಸ್ವಾಮಿಯ ಒಂದು ಬಂಡೆಣ್ಣ ಅನ್ನೋ ಒಂದು ದೇವರನ್ನು ಆರಾಧನೆ ಮಾಡೋದಕ್ಕೋಸ್ಕರ ಈ ತಿಗಳರಪಳ್ಯ ಗ್ರಾಮದಿಂದ ಸುಮಾರು 5 ವರ್ಷಗಳಿಂದ ಯಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷ ಹಮ್ಮಿಕೊಳ್ತೀವಿ. ಈ ಒಂದು ಯಾತ್ರಾ ಮಹೋತ್ಸವದ ವಿಶೇಷ ಏನು ಅಂದರೆ, ಇಲ್ಲಿರ್ತಕ್ಕಂಥ ಮುತ್ಯಾಲಮ್ಮ ದೇವರು ಇವರಿಗೆ ಯಾರೇ ಏನು ಕೆಡುಕು ಮಾಡಿದ್ರು, ಯಾವುದೇ ಅಷ್ಟಬಂದಿ ಮಾಡಿದ್ರು, ಇವರಿಗೆ ಏನೇ ಒಂದು ರೀತಿಯಲ್ಲಿ ಅವ್ರನ್ನ ಕಟ್ಟಾಕೋ ರೀತಿಯಲ್ಲಿ ಇದು ಗೊತ್ತಿದೆ. ಮನುಷ್ಯರನ್ನೇ ಕಟ್ಟಾಕುವಂಥ ಪರಿಸ್ಥಿತಿಯಲ್ಲಿ ದೇವ್ರನ್ನೂ ಕಟ್ಟಾಕುವಂಥ ಇದು ಬಾಯಿ ಕಟ್ಟುವಂಥ ಕೆಲಸ ದೇವರು ಇಲ್ಲಿರಬಾರ್ದು ಅನ್ನೋ ಲೆಕ್ಕದಲ್ಲಿ ಮಾಟ ಮಂತ್ರ ಮಾಡಿಸಿ ಅವ್ರನ್ನ ಮಾಡೋ ರೀತಿಯಲ್ಲಿ ಮಾಡ್ತಾರೆ. ಅದನ್ನೆಲ್ಲ ಪರಿಹಾರ ಮಾಡೋದಕ್ಕೋಸ್ಕರ, ಆ ದೇವಿಯ ಆರಾಧನೆ ಮಾಡೋದಕ್ಕೋಸ್ಕರ, ಆ ದೇವಿ ಶಕ್ತಿ ತುಂಬಬೇಕು. ಆ ಒಂದು ಏನು ಹೆಣ್ಮಗು ತನ್ನ ತವ್ರ ಮನೆಗೆ ಹೋಗ್ತದೆ, ಆ ರೀತಿಯಲ್ಲಿ ಅಲ್ಲಿ ಇರ್ತಕ್ಕಂಥ ಸಪ್ತಮಾತೆಯರ ಅಕ್ಕ ತಂಗಿಯರಿಗೆ ಅರ್ಶಿನ ಕುಂಕುಮ ಕೊಡೋ ಮೂಲಕ, ಜೊತೆಗೆ ಅವ್ರ ಕಡೆಯಿಂದ ಈ ತಾಯಿಗೆ ಅರ್ಶಿನ ಕುಂಕುಮ ಕೊಡಿಸಿ ಅಲ್ಲಿರ್ತಕ್ಕಂಥ ಒಂದು 101 ಕಲ್ಯಾಣಿಗಳಿದ್ದಾವೆ. ಆ ಒಂದು 101 ಕಲ್ಯಾಣಿಯಲ್ಲಿ ಆ ಅಮ್ಮನಿಗೆ ಆ ನೀರಿನ ಅಭಿಷೇಕ ಮಾಡಿಸಿ ಅಲ್ಲಿರ್ತಕ್ಕಂಥ ಈ ತಾಯಿಗೆ ಆಗಿರ್ತಕ್ಕಂಥ ಯಾವುದೇ ಒಂದು ಕೆಡುಕುಗಳು ನಿರ್ಮೂಲನೆ ಆಗಬೇಕು ಅನ್ನೋ ಉದ್ದೇಶದಿಂದ ಯಾರು ಏನೇ ಮಾಡಿದ್ರು ಆ ತಾಯಿಗೆ, ಯಾರೇ ಮಾಡಿದ್ರು ಏನೇ ಆದ್ರೂ ಆ ತಾಯಿಗೆ ಏನೂ ಆಗದಂಗೆ ಪ್ರತಿ ವರ್ಷವೂ ನಾವು ಗ್ರಾಮಕ್ಕೆ ಕಾಯಬೇಕು. ಸುತ್ತಮುತ್ತಲ ಗ್ರಾಮ ಜನ ನೆಮ್ಮದಿಯಾಗಿ ಬದುಕಬೇಕು, ಎಲ್ರಿಗೂ ಏನು ಸಮಸ್ಯೆಗಳಾಗದಿರ ಪರಿಹಾರ ಆಗೋ ರೀತಿಯಲ್ಲಿ ನಾವು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ವರ್ಷವೂ ಇಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ತಿಗಳರಪಳ್ಯದಿಂದ ಹೂಡಿ ಚಿನ್ನಿಯಣ್ಣವರ ನೇತೃತ್ವದಲ್ಲಿ ಮತ್ತು ಊರ ಗ್ರಾಮಸ್ಥರ ಒಟ್ಟಾಗಿ ಎಲ್ಲರೂ ಸೇರಿ ಇಲ್ಲಿ ವಿಜೃಂಭಣೆಯಿಂದ ಇಲ್ಲಿ ಅಮ್ಮನವ್ರ ಪಲ್ಲಕ್ಕಿ ಮತ್ತು ಡೋಲ್ ಕುಣಿತ, ಈರಿಗಾಸೆ ಇವೆಲ್ಲ ಒಟ್ಟಿಗೆ ಇಲ್ಲಿಂದಾನೇ ಪಲ್ಲಕ್ಕಿಯಿಂದ ಹೋಗ್ಬೇಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಅಲ್ಲಿ ತುಂಬ ವಿಜೃಂಭಣೆಯಿಂದ ಅಲ್ಲಿನೂ ಸುಮಾರು ಭಜನೆಗಳು, ಕೋಲಾಟಗಳು ಇದೆಲ್ಲ ಇರುತ್ತೆ. ಫುಲ್ ನೈಟ್ ಅಲ್ಲೆಲ್ಲ ಒಂದು ವಿಜೃಂಭಣೆಯಿಂದ ಇದೆಲ್ಲ ಮಾಡಿ ಅಲ್ಲಿ ಅಮ್ಮನವ್ರಿಗೆ ಶಾಂತಿ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅವ್ರ ಮನಸ್ಸು ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದೇ ಅವ್ರ ಭಾವನೆ. ಅಲ್ಲಿನೂ ಸುಮಾರು ಜನ ಅಲ್ಲಿಗೆಲ್ಲ ಕರೆ ಕೊಟ್ಟು ಅಲ್ಲಿಂದನೂ ಸುಮಾರು ಜನ ಸೇರ್ತಾರೆ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತು ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಆ ಅಮ್ಮನವ್ರಿಗೆ ಶಾಂತಿಯುತವಾಗಿ ಎಲ್ಲನೂ ಇವತ್ತು ನಾವೆಲ್ಲ ಒಟ್ಟಾಗಿ ಹೋಗ್ಬಿಟ್ಟು ಅವ್ರನ್ನ ಬೇಡಿಕೆಯಿಂದ ಅವ್ರನ್ನೆಲ್ಲ ಶಾಂತಿಯುತ ಮಾಡಿ. ಹೂಡಿ ಚಿನ್ನಿ ಅಣ್ಣ ಅವರ ಸಮಾಜ ಸೇವೆ, ಅವರ ವರ್ಕು ಎಲ್ಲ ನೋಡಿ ಮೆಚ್ಚಿ ನಾನು ಅಭಿಮಾನದಿಂದ ಅವರು ಮಾಡ್ತಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಾನು ಬಂದು ಬೊಮ್ಮನಹಳ್ಳಿನಲ್ಲಿ ವಾಸ ಇರೋದು. ಸೊ ಅವರ ಸಮಾಜ ಸೇವೆ ಅದನ್ನೆಲ್ಲ ನೋಡಿಬಿಟ್ಟು ನಾನು ಮೆಚ್ಚಿ ಅವರಂಥ ಇದಕ್ಕೆ ಅಭಿಮಾನದಿಂದ ಬಂದಿದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಅವರು ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು. ಏನು ಅವ್ರು ಪ್ರತಿ ವರ್ಷ ಈ ರೀತಿ ಮಾಡ್ತಾಯಿದ್ದಾರೆ, ಮುತ್ಯಾಲಮ್ಮ ದೇವಿಗೆ ಇಲ್ಲಿಂದ ಯಾತ್ರೆ, ಪಲ್ಲಕ್ಕಿ ಸಮೇತ ಯಾತ್ರೆ ಹೋಗಿ ಒಂದು ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಹೇಗೆ ಅರಿಶಿನ ಕುಂಕುಮ ಬಾಗ್ನ ಕೊಡ್ತಾರೆ, ಆ ರೀತಿ ಇಲ್ಲಿಂದ
ಕಡಪವರೆಗೂ ಸುಮಾರು 250 ಕಿಲೋಮೀಟ್ರ್ ಬರುತ್ತೆ. ಅದನ್ನು ಇದು ಪ್ರತಿ ವರ್ಷ ಯಾತ್ರೆ ಮಾಡಿಕೊಂಡು ಇಲ್ಲಿಂದ ಅರಿಶಿನ ಕುಂಕುಮ ಮಡ್ಲಕ್ಕಿ ಪಾಗ್ನ ಎಲ್ಲ ತೊಗೊಂಡೋಗು ಆ ದೇವಿಗೆ ಕೊಟ್ಟು ಅಲ್ಲಿ ಆ ದೇವಿಗೆ ಅದನ್ನು ಸಮರ್ಪಿಸಿ ಬರ್ತೆ. ಅದು ತುಂಬ ಖುಷಿಯಾದ ವಿಷಯ. ಇಷ್ಟೆಲ್ಲ ಇವ್ರು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ಇಷ್ಟೆಲ್ಲ ಹೆಣ್ಮಕ್ಳಿಗೆ ಇದೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ತುಂಬ ಧನ್ಯವಾದಗಳು.